ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರುಷ್ ಮಾತಾಡ್ತಾ ಇರೋದು. ಇವತ್ತು ನಾನು ಬ್ಲಿಂಕಿಟಿಂದ ಸ್ವಲ್ಪ ತರಕಾರಿ ಮತ್ತು ಫ್ರೂಟ್ಸನ್ನು ತರಿಸ್ಕೊಂಡೆ. ನಾನು ಒಂದು ವಾರಕ್ಕೆ ಆಗುವಷ್ಟು ತರಕಾರಿಗಳನ್ನು ಹೇಗೆ ಸ್ಟೋರ್ ಮಾಡಿ ಇಡ್ತೀನಿ ಅಂತ ನಾನು ತೋರಿಸ್ತೀನಿ. ನಾನು ಮೊದಲು ಒಂದು ದೊಡ್ಡ ಪಾತ್ರೆಯಲ್ಲಿ ಎಲ್ಲ ತರಕಾರಿಗಳನ್ನು ಹಾಕಿ ನೀರಿಂದ ಚೆನ್ನಾಗಿ ತೊಳ್ಕೊತೀನಿ. ಇದಕ್ಕೆ ಬೇಕಾದ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಹಾಕಿದರೆ ಏನಾರು ಕೆಮಿಕಲ್ ಸ್ಪ್ರೇ ಮಾಡಿದರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಎಲ್ಲ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಒರೆಸಿ ಈ ಥರ ಬಾಕ್ಸ್ಗಳನ್ನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡೆ. ಅದರಲ್ಲಿ ಸಪ್ರೇಟಾಗಿ ತರಕಾರಿ ಹಾಕಿ ಸ್ಟೋರ್ ಮಾಡ್ಕೋತೀನಿ. ಈಗ 4 ಕಂಟೈನರ್ ಒಂದು ಬಾಕ್ಸನ್ನು ನೋಡಿದ್ರಲ್ವ, ಅದರಲ್ಲಿ ನಾನು ಕರಿಬೇವು, ಕೊತ್ತಂಬರಿ, ಮೆಣಸಿನಕಾಯಿ ಅಥವಾ ಜಿಂಜರ್ ಗಾರ್ಲಿಕನ್ನು ಸ್ಟೋರ್ ಮಾಡುತ್ತೀನಿ. ಅದು ತುಂಬ ಯೂಸ್ಫುಲ್ ಆಗಿದೆ. ನಾನು ಅದನ್ನು ಮೀಶೋದಲ್ಲಿ ನೋಡಿದ್ದೆ, ಅದರಿಂದ ತರಿಸ್ಕೊಂಡಿದ್ದೀನಿ. ನೀವು ಯೂಸ್ಫುಲ್ ಅನಿಸಿದರೆ ನೀವು ಈ ಥರ ಬಾಕ್ಸ್ ತರಿಸ್ಕೊಂಡು ಈ ತರಕಾರಿಗಳನ್ನು ಸ್ಟೋರ್ ಮಾಡ್ಬೋದು. ಇವತ್ತು ನಾನು ಮಧ್ಯಾಹ್ನಕ್ಕಂದೇ ಜೋಳದ ರೊಟ್ಟಿ ಮಾಡಿದ್ದೆ ಮತ್ತು ಅದ್ರ ಜೊತೆ ಪಾಲಕ್ ಬೇಳೆ ಅಂದರೆ ಪಾಲಕ್ ಪಪ್ಪು ಅಂತಾರೆ ಮಾಡಿದ್ದೆ. ಬಟ್ ನಾನು ಹಿಟ್ಟು ಹೇಗೆ ನಾದೋದು ಅಂತ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಕ್ಲಿಪ್ ಮಿಸ್ ಆಗಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಹಿಟ್ಟನ್ನು ನಾದ್ಕೋಬೇಕು, ರೊಟ್ಟಿ ಮಾಡಬೇಕಾದ್ರೆ ಯಾವುದು ಜಿಗಿಯಲ್ಲಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲು ನಾನು ನಂಗೆ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನು ತುಂಬ ಸಲ ಮಾಡಿ ಕೆಡಿಸಿ ಎಲ್ಲ ಆದಮೇಲೆ ನಾನು ಇಷ್ಟು ಚೆನ್ನಾಗಿ ರೊಟ್ಟಿ ಮಾಡಲು ಕಲ್ತಿರೋದು. ಅದಕ್ಕೆ ಮೇನ್ ಅಂದರೆ ಹಿಟ್ಟು ನಾದ್ಕೋದೇ ಮೇನ್ ಇರುತ್ತೆ. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಅಂದರೆ ರೊಟ್ಟಿದು ಮುಟಗಿ ಅಂತಾರೆ, ಅದು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟು ಇದು ದಿನಾಲೂ ರೊಟ್ಟಿ ತೆಳ್ಳಗೆ ಮಾಡ್ಕೋಬೇಕು. ಬಟ್ ಮುಟಗಿ ಮಾಡಬೇಕಂದ್ರೆ ಸ್ವಲ್ಪ ದಪ್ಪನೇ ಬರಬೇಕು. ಹಂಚಿಂದ ರೊಟ್ಟಿ ತೆಗೆದ ತಕ್ಷಣವೇ ಮುಟಗಿ ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಡ್ರೈ ಆದರೆ ಅದು ಚೆನ್ನಾಗಿ ಬರೋದಿಲ್ಲ, ಸಾಫ್ಟಾಗಿರೋದಿಲ್ಲ. ಈ ಕಡೆ 4ರಿಂದ 5 ಬೆಳ್ಳುಳ್ಳಿ, ಖಾರ ಮತ್ತು ಜೀರಿಗೆ, ಉಪ್ಪು, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಖಾರನ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಜಜ್ಜಿ ಸಣ್ಣಗೆ ಮಾಡ್ಕೊಳ್ಳಿ. ಈಗ ಹಂಚಿಂದ ತೆಗೆದ ಬಿಸಿ ರೊಟ್ಟಿಯನ್ನು ತೆಗೆದು ಇದು ಫ್ಲೋರ್ ಮೇಲೆ ಹಾಕಿ, ಇದು ಏನು ಜಜ್ಕೊಂಡಿರ್ತೀವಲ್ವ ಅದನ್ನು ಅದ್ರ ಮೇಲೆ ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ. ನಿಮಗೆ ಜಾಸ್ತಿ ತುಪ್ಪ ಬೇಕಾದರೆ ಜಾಸ್ತಿ ತುಪ್ಪ ಹಾಕೋಬೋದು. ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮುದ್ದೆ ಮಾಡಿ, ಅಂದರೆ ಮಡಚಬೇಕು. ಮಡಚಿ ಆಮೇಲೆ ಅದು ಕುಟ್ಟಬೇಕು. ಕುಟ್ಟಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿದ್ರೆ ಈಗ ಮುದ್ದೆ ರೆಡಿಯಾಗುತ್ತೆ. ಇದು ಒಂದು ಸಲ ನೀವು ಜೋಳದ ರೊಟ್ಟಿ ಮಾಡುವಾಗ ಈ ಮುಟಗಿಯನ್ನು ಮಾಡಿ ತಿನ್ನಿ. ಇಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ತುಂಬ ಇಷ್ಟಪಡ್ತೀರಾ. ಮತ್ತು ಮಕ್ಕಳಿಗೆ ಅದೆಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.